ಧರ್ಮಪುರ ಗ್ರಾಮದಲ್ಲಿ ಅದ್ದೂರಿ ಜಾತ್ರಾ ಮಹೋತ್ಸವ. ವಿವಿಧ ಜಿಲ್ಲೆಗಳಿಂದ ಸಾವಿರಾರು ಭಕ್ತರು ಆಗಮನ. ಚೆನ್ನಕೇಶವ ಸ್ವಾಮಿ ದೇವಾಲಯದ ಬಳಿ ಓಕುಳಿ ಚೆಲ್ಲಾಟ. ಹೌದು, ಮೈಸೂರು ಜಿಲ್ಲೆಯ ಹುಣಸೂರು ತಾಲೂಕಿನ ಬಿಳಿಕೆರೆ ಹೋಬಳಿಯ ಧರ್ಮಪುರದಲ್ಲಿ ಕಾರ್ತಿಕ ಮಾಸದ ಪ್ರಯುಕ್ತ ಚೆನ್ನಕೇಶವ ಸ್ವಾಮಿ, ಈಶ್ವರ ಸ್ವಾಮಿ, ಮಹದೇಶ್ವರ ಸ್ವಾಮಿಯ ಜಾತ್ರಾ ಮಹೋತ್ಸವವು ಭಕ್ತ ಸಾಗರದ ನಡುವೆ ವಿಜೃಂಭಣೆಯಿಂದ ನಡೆಯಿತು. ಗ್ರಾಮದ ಎಲ್ಲ ಸಮುದಾಯಗಳು ಒಟ್ಟಾಗಿ ಸೇರಿ ಆಚರಿಸುವ ಮೂಲಕ ಜಾತ್ರಾ ಮಹೋತ್ಸವದ ಅಂಗವಾಗಿ ಸೋಮವಾರ ರಾತ್ರಿ ಗ್ರಾಮದ ಮೂಡಲಕೆರೆಯಲ್ಲಿ ಪೂಜೆ ಸಲ್ಲಿಸಿ ಭಜಂತ್ರಿಯೊಂದಿಗೆ ಮೆರವಣಿಗೆ ಮೂಲಕ ಕನ್ಯಾಮಣಿಗಳು ಕಳಸವನ್ನು ಹೊತ್ತು ಅದ್ದೂರಿಯಾಗಿ ಮೆರವಣಿಗೆ ನಡೆಸಿದರು. ಇನ್ನು ಜಾತ್ರಾ ಮಹೋತ್ಸವದ ಅಂಗವಾಗಿ ಗ್ರಾಮದಲ್ಲಿ ವಾಲಿಬಾಲ್ ಪಂದ್ಯಾವಳಿಯನ್ನು ಆಯೋಜನೆ ಮಾಡಲಾಗಿತ್ತು. ಇನ್ನು ಈ ಕಾರ್ಯಕ್ರಮಕ್ಕೆ ಹುಣಸೂರಿನ ದಲಿತ ಸಮಾಜದ ಸಮಾಜ ಸೇವಕ, ಉದ್ಯಮಿಗಳಾದ ತರಿಕಲ್ ರಾಜು ಅವರು ಆಗಮಿಸಿ ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿದರು. ಇನ್ನು ಇದೇ ವೇಳೆ ಉಪನ್ಯಾಸಕರಾದ ಸತೀಶ್ ತರಿಕಲ್ ಅವರು ಧರ್ಮಪುರ ಗ್ರಾಮದಲ್ಲಿ ಆಯೋಜಿಸಿದ ಕಡೆ ಕಾರ್ತಿಕ ಮಾಸದ ಜಾತ್ರಾ ಮಹೋತ್ಸವದ ಪ್ರಯುಕ್ತ ಶ್ರೀ ಶ್ರೀ ಚೆನ್ನಕೇಶವ ಸ್ವಾಮಿ ಓಕುಳಿ ಮತ್ತು ಮಹದೇಶ್ವರ ಈಶ್ವರ ಸ್ವಾಮಿ ಕೊಂಡೋತ್ಸವದ ಪ್ರಯುಕ್ತ ವಿಶೇಷ ಪೂಜೆ ಸಲ್ಲಿಸಿದರು. ಇನ್ನು ರಾಜು ತರಿಕಲ್ ಅವರು ವಾಲಿಬಾಲ್ ಪಂದ್ಯಾವಳಿಯನ್ನು ಉದ್ಘಾಟನೆ ಮಾಡಿ ಆಟಗಾರರಿಗೆ ಕೈ ಕುಲುಕುವ ಮೂಲಕ ಶುಭ ಹಾರೈಸಿದರು. ಇದೇ ಸಂದರ್ಭದಲ್ಲಿ ಧರ್ಮಪುರ ಗ್ರಾಮದ ಯುವ ಮುಖಂಡರಾದ ಕಾರ್ತಿಕ್, ಉಯಿಗೊಂಡನಹಳ್ಳಿ ವಾಸು, ಭಾರತ್ವಾಡಿ ರವಿ, ಹುಣಸೂರು ತಾಲೂಕಿನ ಅಂಬೇಡ್ಕರ್ ಸೇನೆಯ ಅಧ್ಯಕ್ಷರಾದ ದೊಡ್ಡ ಹೆಜ್ಜೂರು ನಾಗೇಶ್, ವಾರಂಚಿ ಮಂಜು, ಕಟ್ಟೆಮಳಲವಾಡಿ ಗ್ರಾಮದ ಸಂತೋಷ್ ಕುಮಾರ್, ಮಧು ಹಾಗೂ ಧರ್ಮಪುರ ಗ್ರಾಮದ ಮುಖಂಡರು, ಯುವಕರು, ಯಜಮಾನರು ಸೇರಿದಂತೆ ಹಲವು ಗಣ್ಯರು ಹಾಜರಿದ್ದರು. ಇನ್ನು ಇದೇ ವೇಳೆ ತರಿಕಲ್ ರಾಜು ಅವರನ್ನು ಗ್ರಾಮದ ಪ್ರಮುಖ ಬೀದಿಗಳಲ್ಲಿ ಪಟಾಕಿ ಸಿಡಿಸಿ ತಮಟೆ ಬಡಿದುಕೊಂಡು ಮೆರವಣಿಗೆ ನಡೆಸಿದರು. ಇನ್ನು ಇದೇ ವೇಳೆ ಗ್ರಾಮದ ಯುವಕರು ತರಿಕಲ್ ರಾಜು ಅವರಿಗೆ ಜೈಕಾರ ಆಗುತ್ತಾ ತಮ್ಮ ಅಭಿಮಾನವನ್ನು ಮೆರೆದರು. ರಾಜಾನಂದೇ